ನಮಸ್ತೆ ಎಲ್ರಿಗೂ. ಮೊನ್ನೆಯಿಂದ ಅಡುಗೆ ವೀಡಿಯೋ ಹಾಕಿ ತುಂಬ ಜಾಸ್ತಿ ಆಯಿತು ಅನ್ನಿಸ್ತು. ಇವತ್ತು ನೋಡಿ ನನ್ನ ಫ್ರೆಂಡ್ರ ಅಕ್ಕನ ಮಗಂದು ಎಂಗೇಜ್ಮೆಂಟ್ಗೆ ಅದಕ್ಕೆ ಹೋಗಿ ಬಂದಿದ್ವಿ. ನೋಡಿ ಅದರ ವೀಡಿಯೋ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿತ್ತು. ಎಂಗೇಜ್ಮೆಂಟ್ ಎಲ್ಲ ಮದುವೆ ಥರನೇ ಮಾಡಿದರು, ನೋಡ್ಕೊಂಡು ಬನ್ನಿ. ನೋಡಿ ನಮ್ಮ ಮನೆ ಹತ್ತಿರ ದನಗಳು ಬಂದಿದ್ವು. ಅದರ ಶಬ್ದ ತುಂಬ ಚೆನ್ನಾಗಿತ್ತು, ಕುತ್ತಿಗೆ ಸುತ್ತ ಗಂಟೆಗಳದ್ದು. ಅದಕ್ಕೆ ಅದನ್ನು ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಪ್ರಕೃತಿ ಮತ್ತು ದನಗಳನ್ನು ಎಂಜಾಯ್ ಮಾಡಿ. ನೋಡಿ ದನ ತಿಂತಾಯಿದೆ, ನೋಡಿ ಖುಷಿಪಟ್ಟು. ರಸ ಕೊಟ್ಟಾಗ ಫಸ್ಟ್ ಬೇಡ ಅಂತ, ಆಮೇಲೆ ಖುಷಿಯಲ್ಲಿ ತಿಂತು, ಬಾಕಿಯವೆಲ್ಲ ತಿಂದಿಲ್ಲ. ಚೆನ್ನಾಗಿತ್ತಂತೆ ನೋಡಿ. ಅದರ ಶಬ್ದ ಕೇಳಲಿಕ್ಕೆ ಎಷ್ಟು ಖುಷಿ ಅಲ್ವಾ, ಆ ಕಣ ಶಬ್ದ. ಈಗ ತುಂಬ ಅಪರೂಪ ಆಗ್ತಾಯಿದೆ. ಹೀಗೆ ಬಿಟ್ಟು ಓಡಿಸಿದ ದನಗಳನ್ನು ಯಾರ್ಯಾರೋ ಕದ್ದುಕೊಂಡು ಹೋಗ್ತಾಯಿದ್ದಾನೆ. ಎಣಿಸ್ಬೇಕಿದ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆಮೇಲೆ ನಾನು ಪಡುಬಿದ್ರಿಗೆ ಖಡ್ಗೇಶ್ವರ ಸನ್ನಿಧಾನಕ್ಕೆ ಹೋದಾಗ ನೋಡಿ, ಅಲ್ಲಿ ನವಿಲುಗಳು ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು, ಜಗಳ ಮಾಡ್ತಾಯಿತ್ತು. ತುಂಬ ಬಟ್ ಗರಿ ಬಿಚ್ಚಲಿಕ್ಕೆ ಹೋಗಲಿಲ್ಲ. ತುಂಬ ಖುಷಿ ಆಯಿತು ನೋಡಿ. ನೀವು ನೋಡ್ಕೊಂಬನ್ನಿ. ಎಷ್ಟು ಚೆನ್ನಾಗಿರುತ್ತಲ್ವ. ಮುಟ್ಟಬೇಕು ಅನಿಸುತ್ತೆ, ಬಟ್ ಕಚ್ಚಕ್ಕೆ ಬರುತ್ತೆ. ಅದಕ್ಕೆ ನಾನು ಮುಟ್ಟಲಿಕ್ಕೆಲ್ಲ ಹೋಗಲಿಲ್ಲ, ಧೈರ್ಯ ಸಾಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.